ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ ವೀಕ್ಷಕರೇ, ಧನುಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಒಂದು ಎರಡು ವಿಷಯವನ್ನು ನಾವು ಗಮನಿಸಬೇಕು. ಇಲ್ಲಿ ಒಂದು ಸಪ್ತಮದಲ್ಲಿ ಗೋಚರದಲ್ಲಿರುವಂತಹ ಗುರು ನಿಮಗೆ ಯಾವ ಬಲವನ್ನು ಕೊಡ್ತಾನೆ, ಅದರಂತೆ ಕುಜನ ಸ್ಥಿತಿ ವಿಶೇಷವಾಗಿ ಇದು ಕೂಡ ನಮ್ಮ ಜೀವನದ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ. ಕುಜ ನಿಮಗೆ ನೋಡಿ ದಶಮ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಗೋಚರದಲ್ಲಿ. ಸೊ ಸ್ವಲ್ಪ ಕುಜ ಮೂವ್ ಮಾಡ್ತಾನೆ ತುಲಾರಾಶಿಗೆ, ಅಂದರೆ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ತಿಂಗಳು. ಸೊ ಅಲ್ಲಿ ಏಕಾದಶ ಸ್ಥಾನ ನಿಮಗೆ ಆಗುತ್ತೆ. ಸೊ ಇದರ ಪರಿಣಾಮ ಈ ಒಂದು ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಯಾವ ರೀತಿಯಾಗಿರುತ್ತೆ, ಅದರ ಜೊತೆ ಶುಕ್ರ ಕೂಡ ಚೇಂಜ್ ಆಗ್ತಾ ಇದ್ದಾನೆ, ಶನಿ ಚತುರ್ಥದಲ್ಲಿದ್ದಾಗ ನಿಮಗೆ ಯಾವ ರೀತಿಯ ಫಲ, ಇದೆಲ್ಲವನ್ನ ನಾನು ಪ್ರತಿಯೊಂದು ಸ್ಥಾನಕ್ಕೆ ಅನುಗುಣವಾಗಿ ವಿವರಣೆಯನ್ನು ಮಾಡ್ತೇನೆ. ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಆದರೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಬೇಕು ಅಂತ ಅನ್ಕೊಂಡು ಈ ಪ್ರಕಾರವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಜ್ಯೋತಿಷ್ಯ, ವಾಸ್ತು ಇದೆಲ್ಲ ವಿಷಯವನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ನಿಮ್ಮ ಯಾವುದೇ ಪ್ರಶ್ನೆ ಇರಲಿ ಅದಕ್ಕೆ ನಿಮಗೆ ಖಂಡಿತವಾಗಿ ಉತ್ತರ ಸಿಗುತ್ತೆ. ನೋಡಿ, ನಾವು ಮೊದಲು ಧನುಷ್ ರಾಶಿಯ ಸ್ಥಾನ ಇದಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಧನುರಾಶಿ ತೋರಿಸ್ತಾ ಇದೆ, ಇದನ್ನು ಮೊದಲನೇ ಸ್ಥಾನ ಅಂದ್ಕೊಳ್ತೇವೆ. ಅದಾದ್ಮೇಲೆ ನೋಡಿ, ನಿಮಗೆ ಗೋಚರದಲ್ಲಿ ತೃತೀಯದಲ್ಲಿ ರಾಹು ಮುಂದುವರಿತಾ ಇದ್ದಾನೆ. ತೃತೀಯದಲ್ಲಿರುವಂಥ ರಾಹು ಶುಭವಾಗಿದ್ದಾನೆ ಅಂತ ಅನ್ನೋದನ್ನು ತೋರಿಸುತ್ತೆ. ಸೊ ಈ ತೃತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶುಭ ಫಲವನ್ನು ನಿಮಗೆ ರಾಹು ಕೊಡ್ತಾನೆ. ಅಂದರೆ ನಿಮ್ಮ ಅಣ್ಣ ತಮ್ಮಂದಿರಿರಬಹುದು, ದಾಯಾದಿಗಳಿರಬಹುದು, ಅಥವಾ ಫ್ರೆಂಡ್ಸ್ ಇರ್ಬೋದು, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಯಿತು ಅಂತಂದರೆ ಇವರು ನಿಮಗೆ ಅನುಕೂಲತೆಯನ್ನು ಮಾಡಿಕೊಡ್ತಾರೆ, ಅಂದರೆ ಹೆಲ್ಪ್ ಮಾಡ್ತಾರೆ ಅಂತ ಅರ್ಥ. ಇದರಿಂದ ನಿಮ್ಮ ಎಷ್ಟೋ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದಾದ ನಂತರ ನೋಡಿ, ಚತುರ್ಥ ಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ಶನಿ ಮಧ್ಯಮನಾಗಿರ್ತಾನೆ. ಚತುರ್ಥದಲ್ಲಿ ವಿಶೇಷವಾದಂಥ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಯಾಕೆಂದರೆ ನೋಡಿ, ನಿಮಗೆ ಶನಿ ಒಂದು ದ್ವಿತೀಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ಇರ್ತಾನೆ. ಧನಸ್ಥಾನಾಧಿಪತಿಯಾದಂಥ ಶನಿ ಇರೋದ್ರಿಂದ ನೋಡಿ, ಧನಕ್ಕೆ ಅಧಿಪತಿಯಾದಂಥ ಶನಿ ಇರೋದ್ರಿಂದ ಯಾವಾಗಲೂ ಅಷ್ಟೇ ಧನುಸ್ಸು ರಾಶಿಯವರಿಗೆ ನೀವು ಎಷ್ಟು ಪ್ರಯತ್ನವನ್ನು ಮಾಡಿದ್ರೂ ಅಷ್ಟೇ ಫಲ ಮಾತ್ರ ನಿಮಗೆ ಸಿಗೋದು. ಸ್ವಲ್ಪ ಸ್ಲೋ ಆಗಿರುತ್ತೆ. ಅದರಲ್ಲೂ ಹಣದ ವಿಷಯದಲ್ಲಿ ಆ ವಿಷಯದಲ್ಲಿ ಸ್ವಲ್ಪ ಗಮನವನ್ನು ಇಟ್ಟುಕೊಳ್ಳಿ, ಅಂದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನೋಡಿ, ಇನ್ನು ಈ ಸಪ್ತಮ ಸ್ಥಾನಕ್ಕೆ ಬಂದಾಗ ಧನುಸ್ಸು ರಾಶಿಯಿಂದ ಇದು ಸಪ್ತಮ ಸ್ಥಾನ. ಸಪ್ತಮ ಸ್ಥಾನದಲ್ಲಿ ಗುರು ಮುಂದುವರಿತಾ ಇದ್ದಾನೆ. ಗುರು ಶುಭ ಸ್ಥಾನವನ್ನು ತೋರಿಸುತ್ತೆ. ಯಾಕೆಂದರೆ ಸಪ್ತಮದಲ್ಲಿ ಗುರು ಇದ್ದಾಗ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲತೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಸಪ್ತಮ ಸ್ಥಾನ ಅಂತಂದರೆ ಜಾಯಾಸ್ಥಾನ ಅಂತಂದರೆ ಪತಿಪತ್ನಿ ಸ್ಥಾನ ಅಂತ ನಾವು ಹೇಳ್ತೀವಿ. ಈ ವಿಷಯದಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ದಾದರೆ ಮದುವೆ ವಿಷಯ ಇರಬಹುದು, ದಾಂಪತ್ಯ ಜೀವನ ಇರಬಹುದು, ಅಲ್ಲಿ ನಿಮಗೆ ಯಾವುದೇ ತರಹದ ಅಡೆತಡೆ ಇರೋದಿಲ್ಲ. ನಾನು ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಮುಂದಿನ ಮೇ ತಿಂಗಳವರೆಗೆ ಮದುವೆ ಆಗದೇ ಇದ್ದರೆ ನಿಮ್ಮದು ಈ ವಿಷಯದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಮದುವೆ ಆಗುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿರುವಂಥ ಶುಕ್ರ ನೋಡಿ, ಮುಂದೆ ಉತ್ತರಾರ್ಧದಲ್ಲಿ ಅಂತಂದರೆ ಸುಮಾರು 15ನೇ ತಾರೀಕು ಆದಮೇಲೆ 9ಕ್ಕೆ ಬರ್ತಾನೆ ಶುಕ್ರ ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ಈ ಎರಡೂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು, ಇದು ಭಾಗ್ಯಸ್ಥಾನ ಅಂತ ಹೇಳ್ಬೋದು. ಶುಕ್ರ ಒಂದಷ್ಟು ಸಂತೋಷವನ್ನು ಕೊಡ್ತಾನೆ, ನೆಮ್ಮದಿಯನ್ನು ಕೊಡ್ತಾನೆ, ಐಹಿಕ ಸುಖ ಅಂತ ನಾವು ಹೇಳ್ತೀವಿ ಶುಕ್ರನಿಂದ ಸಿಗುತ್ತೆ. ಒಳ್ಳೊಳ್ಳೆ ಬಟ್ಟೆ ಹಾಕಿಕೊಳ್ಳಲಿಕ್ಕೆ ಅಪೇಕ್ಷೆ ಆಗುತ್ತೆ. ಮಂಗಲ ಕಾರ್ಯಗಳಿಗೆ ಪ್ರಚೋದನೆಯನ್ನು ಶುಕ್ರ ಕೊಡ್ತಾನೆ. ಸೊ ಒಂದಷ್ಟು ಮಂಗಲ ಕಾರ್ಯಗಳು ಅಂತಂದರೆ ಗುರು ಕೂಡ ಅನುಕೂಲ ಇರೋದರಿಂದ ಗೃಹ ಪ್ರವೇಶ ಅಥವಾ ಮದುವೆ ಇಂಥ ಕೆಲಸ ಕಾರ್ಯಗಳು ಖಂಡಿತವಾಗೂ ಈ ಒಂದು ಮಾಸದಲ್ಲಿ ಅಂದ್ಕೊಳ್ಳಿ ಪ್ರಾರಂಭ ಆಗ್ಬೋದು ಅಥವಾ ಆಗಿ ಕೂಡ ಹೋಗ್ಬೋದು. ಇದು ಶುಕ್ರನಿಂದ ಸಿಗುವಂಥ ನಿಮಗೆ ಫಲ. ಇನ್ನು ಅಷ್ಟಮದಲ್ಲಿ ನೋಡಿ, ಇದು ಅಷ್ಟಮ ಸ್ಥಾನ ಧನುಸ್ಸು ರಾಶಿಯವರಿಗೆ. ಸಿಂಹರಾಶಿ ತೋರಿಸ್ತಾ ಇದೆ. ಇಲ್ಲಿ ಕೇತು ಇದ್ದಾನೆ, ರವಿ ಮತ್ತು ಬುಧ ಇದ್ದಾರೆ. ಮುಂದೆ ಅವರು ನವಮ ಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರ್ತಾರೆ ಉತ್ತರಾರ್ಧದಲ್ಲಿ, ಅಂತಂದರೆ 15ನೇ ತಾರೀಕಿನ ನಂತರ ಈ ಗ್ರಹಗಳು ಬದಲಾವಣೆಯನ್ನು ಹೊಂದುತ್ತಾರೆ. ನವಮದಲ್ಲಿರುವಂಥ ಕೇತು ಸ್ವಲ್ಪ ಅಶುಭ ಸ್ಥಾನವನ್ನು ತೋರಿಸ್ತಾ ಇದೆ. ಕೇತು ಗೋಚರದಲ್ಲಿ ನವಮದಲ್ಲಿದ್ದಾಗ ಒಳ್ಳೆಯ ಫಲವನ್ನು ಕೊಡೋದಿಲ್ಲ, ಭಾಗ್ಯಸ್ಥಾನ ಅಂತ ನಾವು ಹೇಳಿದೆವು. ಸೊ ಇಷ್ಟು ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಕೇತು ಒಂದಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾನೆ. ಏನೋ ಕೆಲಸ ಮುಗಿಲಿಕ್ಕೆ ಬಂತು, ಆಗೇ ಹೋಯಿತು ಅಂತ ಅನ್ನೋದರಲ್ಲಿ ಆ ಕೆಲಸ ನಿಂತು ಹೋಗುವಂಥ ಸಾಧ್ಯತೆ ಕೇತುವಿನಿಂದ ಇರೋದರಿಂದ
ಸೊ ಕೇತುವಿಗೆ ಅಧಿಪತಿಯಾದಂಥ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಯಾವುದಾದ್ರೂ ಕೆಲಸ ನಿಂತು ಹೋಗಿದ್ರೆ, ನಿಮ್ಮ ವ್ಯಾಪಾರ ಉದ್ಯೋಗ ಇರಬಹುದು, ಅಂಥದ್ರಲ್ಲಿ ಏನಾದರೂ ಅಡಚಣೆ ಉಂಟಾಗಿತ್ತು ಅಂತಂದರೆ ಒಂದಷ್ಟು ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇನ್ನು ದಶಮ ಸ್ಥಾನವನ್ನು ವಿಚಾರ ಮಾಡಿದಾಗ ರವಿ ಬುಧ ದಶಮ ಸ್ಥಾನದ ಮೇಲೆ, ಇದಕ್ಕೆ ನಾವು ಕರ್ಮಸ್ಥಾನ ಅಂತ ಹೇಳ್ತೇವೆ, ಅಲ್ಲಿ ಕುಜ ಕೂಡ ಇದ್ದಾನೆ. ಸೊ ಇದು ನಿಮ್ಮ ಉದ್ಯೋಗ ಸ್ಥಾನ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಉದ್ಯೋಗದಲ್ಲಿ ಪ್ರಗತಿಯಾಗುತ್ತೆ, ವ್ಯಾಪಾರದಲ್ಲೂ ಕೂಡ ಅನುಕೂಲತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಕುಜ ಏನು ನಿಮಗೆ ಒಂದಿಷ್ಟು ಬಲ ಮತ್ತು ಧೈರ್ಯವನ್ನು ಒದಗಿಸ್ತಾನೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಅಂತಂದರೆ ಉದ್ಯೋಗ ವ್ಯವಹಾರದ ವಿಷಯದಲ್ಲಿ ನಿಮಗೆ ಖಂಡಿತವಾಗಿಯೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಕುಜ ಕೂಡ ಅಷ್ಟೇ, ದಶಮದಿಂದ ಏಕಾದಶ ಅಂತಂದರೆ ಲಾಭ ಸ್ಥಾನಕ್ಕೆ ಕೂಡ 15ನೇ ತಾರೀಕಿನ ನಂತರ ಬರ್ತಾನೆ. ಅಲ್ಲೂ ಕೂಡ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಲಾಭ ಖಂಡಿತವಾಗಿಯೂ ಸಿಗುತ್ತೆ. ವ್ಯಯಾಧಿಪತಿ ಕುಜ ಇರೋದರಿಂದ ಒಂದಷ್ಟು ದುಡ್ಡನ್ನು ಕೂಡ ಖರ್ಚು ಮಾಡುವಂಥ ಯೋಗ ಬರುತ್ತೆ. ಸ್ವಲ್ಪ ಆ ವಿಷಯದಲ್ಲಿ ನೀವು ಕಂಟ್ರೋಲ್ನಲ್ಲಿರಿ. ಒಟ್ಟಾರೆಯಾಗಿ ಧನುಸ್ಸು ರಾಶಿಯವರಿಗೆ ಹೇಳೋದಾದರೆ ಗುರುಬಲ ಚೆನ್ನಾಗಿರೋದರಿಂದ ಇದ್ದಂಥ ಸಂಕಟಗಳು ಪರಿಹಾರವಾಗುತ್ತೆ. ಆರ್ಥಿಕ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ವಿವಾಹ ಅಂತಂದರೆ ಮದುವೆ ಮುಂತಾದ ಕೆಲಸಗಳು ಸುಲಭವಾಗಿ ಆಗುತ್ತೆ. ನಿಮ್ಮ ವ್ಯಾಪಾರ ಉದ್ಯೋಗದಲ್ಲೂ ಕೂಡ ಪ್ರಗತಿ ಇರುತ್ತೆ. ಒಂದು 2 ಗ್ರಹಗಳು, ಒಂದು ಶನಿಯ ಆರಾಧನೆಯನ್ನು ಮಾಡ್ಕೊಳ್ಳಿ, ಒಂದು ಕೇತುವಿನ ಪೂಜಾರಾಧನೆಯನ್ನು ಮಾಡ್ಕೊಂಡಿದ್ದಾದರೆ ಯಾವುದೇ ರೀತಿಯ ಸಂಕಟ ಇತ್ತು ಅಂತಂದರೂ ಕೂಡ ಅದು ಖಂಡಿತವಾಗಿ ನಿಮಗೆ ದೂರ ಆಗುತ್ತೆ.